ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಇದು ಬಂದು ಸೋಮವಾರದ ಬ್ಲಾಗ್ ಆಗಿರುತ್ತೆ. ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿಗೆ ಮೊಸರನ್ನ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಯಾಕೆ ಅಂದರೆ ಭಾನುವಾರ 3 ಟೈಮ್ಸು ಕೂಡ ಚಿಕನ್ ತಿಂದಿದ್ದಾಯಿತು. ಸೊ ಬಾಡಿಯಲ್ಲಿ ಫುಲ್ ನೀಟಾಗಿ ಹೋಗ್ಬಿಟ್ಟಿರುತ್ತೆ. ಸೊ ಹಂಗಾಗಿ ಲೈಟಾಗಿ ಹೆವಿ ಬೇಡ, ಲೈಟಾಗಿರಲಿ ಅಂತ ಹೇಳಿ ಒಗ್ಗರಣೆ ಮೊಸರನ್ನ ಮಾಡ್ಕೊತಾ ಇದ್ದೀನಿ. ಇನ್ನು ಮೊಸರನ್ನ ನಾನು ಹೇಗೆ ಸಿಂಪಲಾಗಿ ಮಾಡ್ತೀನಿ ಅಂದರೆ, ಫಸ್ಟು ಬಾಣಲಿಗೆ ಆಯಿಲ್ನ ಹಾಕ್ಕೊಬಿಟ್ಟು ಮತ್ತು ಇದು ಸ್ವಲ್ಪ ಜೀರಿಗೆ, ಸಾಸಿವೆ, ಕಡಲೆಬೇಳೆ ಎಲ್ಲ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಂಡು, ಅದಾದಮೇಲೆ ಈರುಳ್ಳಿ, ಸ್ವಲ್ಪ ಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಇದ್ದರೆ ಕರಿಬೇವಿನ ಸೊಪ್ಪು, ಇಲ್ಲಾಂದರೆ ಸಾಂಬಾರು ಸೊಪ್ಪನ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು, ಆಮೇಲೆ ಅತ್ತೆ ಕೆಳಗಡೆ ತೆಗೆದಿಟ್ಬಿಟ್ಟು ಮೊಸರು ಹಾಕಿ ನೀರು ಹಾಕ್ಬಿಟ್ಟು ಮೊಸರನ್ನ ಮಾಡಿಕೊಂಡು, ಇನ್ನು ಅಷ್ಟರಲ್ಲಿ ನನ್ನ ಮಗಳು ಕೂಡ ಎದ್ಲು. ಸೊ ಅವಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ, ಅವಳು ಕಿತಾಪತಿ ಮಾಡ್ತಾಯಿದ್ಲು, ನನ್ನ ಕಾಲೆಲ್ಲ ಗಿಣ್ತಾಯಿದ್ಲು. ಸೊ ಇನ್ನು ಅವಳನ್ನ ಸ್ವಲ್ಪ ಹೊತ್ತು ಮುದ್ದು ಮಾಡಿ ಮತ್ತೆ ಇನ್ನು ತಿಂಡಿ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಅಡುಗೆ. ಸೊ ಕಾಯಿ ಹಬ್ಬಕ್ಕೆ ಹೋಗ್ಬಿಟ್ಟು ಚಾಕು ಕೈಗೆ ಚುಚ್ಕೊಬಿಡ್ತು, ತುಂಬಾ ನೋವಾಯಿತು. ಸೊ ಇನ್ನು ಕಾಯಿ ಎಲ್ಲನೂ ಕಟ್ ಮಾಡಿಕೊಂಡು, ಏನಂದರೆ ಸಿಂಪಲ್ಲಾಗಿ ನೀರು ಸಾಂಬಾರು ಮಾಡಿಬಿಡೋಣ, ತರಕಾರಿ ಏನೂ ಇರಲಿಲ್ಲ. ಸೊ ಹಂಗಾಗಿ ಮಾಡಿಕೊಂಡೆ. ಇನ್ನು ಆವಾಗಲೇ ಹೋಗಿ ಮಾರ್ಟಿಗೆ ಸಾಮಾನೆಲ್ಲ ತೊಗೊಂಡು ಬಂದಿದ್ದೆ. ಸೊ ನನ್ನ ಮಗಳಿಗೆ ಡ್ರೈ ಫ್ರೂಟ್ಸು ಪೌಡರ್ ಮಾಡೋಣ ಅಂತ ತೊಗೊಂಡು ಬಂದಿದ್ದೀನಿ, ಸೂರ್ಯಕಾಂತಿ ಬೀಜ ಅದನ್ನೆಲ್ಲ. ಯಾಕೆಂದರೆ ಲಾಡು ಮಾಡಿದ್ರೆ ಅವಳಿಗೆ ಇನ್ನೂ ತಿನ್ನೋಕ್ಕೆ ಬರಲ್ಲ. ಸೊ ಹಂಗಾಗಿ ಪೌಡರ್ ಮಾಡಿ ಹಾಲಲ್ಲಿ ಅಥವಾ ರಾಗಿ ಸರಿಲಿ ಹಾಕಿ ತಿನ್ಸೋಣ ಅನ್ನೋ ಪ್ಲ್ಯಾನಲ್ಲಿ ತೊಗೊಂಡು ಬಂದಿದ್ದೀನಿ. ಸೊ ಇನ್ನು ಸಾಂಬಾರೆಲ್ಲ ಮಾಡ್ಕೊಂಡಾಯಿತು. ಇದು ಏನಪ್ಪ ಇಷ್ಟು ದೊಡ್ಡ ಪಾರ್ಸಲ್ ಅಂತ ನೋಡ್ತಾ ಇದ್ದೀರಾ. ಇದು ಬಂದು ಲಾಂಡ್ರಿ ಬ್ಯಾಸ್ಕೆಟ್. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಆಗಿರ್ಬೋದು, ಪ್ರೈಸು ಅಫೋರ್ಡಬಲ್ ಪ್ರೈಸು. ಜಸ್ಟ್ 200 ಒಳಗಡೆ ನನಗೆ ಸಿಕ್ಕಿದ್ದು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನನ್ನ ಪುಟ್ಟ ಕುಟುಂಬಕ್ಕೆ ಇದು ತುಂಬಾ ಜಾಸ್ತಿ ಆಯಿತು. ತುಂಬ ಅಂದರೆ ತುಂಬ ಪ್ರಿಟಿಯಾಗಿದೆ. ಸೊ ಇನ್ನು ಇದನ್ನೆಲ್ಲನೂ ಸೆಟ್ ಮಾಡಿ ಒಂದು ಲೋಟ ಕಾಫಿ ಮಾಡ್ಕೊಂಡು ಕುಡಿದೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾದಲ್ಲಿ ಫಾಲೋ ಮಾಡಿ.